ಒಬ್ಬ ಮನುಷ್ಯ ನಿದ್ರೆ ತಿಳಿದು ಎದ್ದಾಗ ತನ್ನ ಪಕ್ಕದಲ್ಲಿ ಒಂದು ಕರಡಿ ನಿದ್ರಿಸುತ್ತಿರುವುದನ್ನು ಕಂಡು ಚಕಿತನಾದ. ಆತ ಭಯದಿಂದ ಯಹೂದಿ ಹುಡುಗನನ್ನು ಎಬ್ಬಿಸಿದ. ಆದರೆ ಅವರು ಓಡಲು ತಯಾರಾದಂತೆ ಸಣ್ಣ ಕರಡಿಯ ತಾಯಿ ಅವರ ಕಡೆಗೆ ವೇಗವಾಗಿ ಧಾವಿಸಿ ಬರುತ್ತಿರುವುದನ್ನು ಕಂಡರು. ತಕ್ಷಣ ಅವರು ಕಾರಿನಲ್ಲಿ ಏರಿ ಅಲ್ಲಿಂದ ಪಲಾಯನ ಮಾಡಿದರು. ಕೆಲವು ದೂರ ಹೋದ ನಂತರ ಅವರು ಒಂದು ಜರ್ಮನ್ ಚೆಕ್ ಪೋಸ್ಟ್ ಅನ್ನು ಎದುರಿಸಿದರು. ಮನುಷ್ಯನು ಯಹೂದಿ ಹುಡುಗನನ್ನು ಪ್ಯಾರಾಶೂಟ್ನಲ್ಲಿ ಮರೆಮಾಡಿ ಸೈನಿಕರಿಗೆ ತನ್ನ ಪಾಸ್ ತೋರಿಸಲು ಹೋದ. ಸೈನಿಕ, ನೀನು ಯಾರು? ಮನುಷ್ಯ ಚಾತುರ್ಯದಿಂದ, ನಾನು ಸರ್ಕಸ್ ಕಲಾವಿದ. ಆದರೆ ಸೈನಿಕರು ಪ್ಯಾರಾಶೂಟ್ ಪರಿಶೀಲಿಸಿದಾಗ ಒಳಗೆ ಮರೆಮಾಡಿದ್ದ ಹುಡುಗನನ್ನು ಕಂಡುಹಿಡಿದರು. ತಾನು ಸಿಕ್ಕಿಹಾಕಿಕೊಳ್ಳುವುದನ್ನು ಅರಿತ ಮೈಕೆಲ್ ಮನುಷ್ಯ ತಕ್ಷಣ ಬ್ಯಾರಿಯರ್ ಒಡೆದು ಓಡಲು ಪ್ರಾರಂಭಿಸಿದ. ಜರ್ಮನ್ ಸೈನಿಕರು ಮೋಟಾರ್ ಸೈಕಲ್ನಲ್ಲಿ ಅವನನ್ನು ಹಿಂಬಾಲಿಸಿದರು. ಮೈಕೆಲ್ ಹುಡುಗನಿಗೆ ಕಾರು ಚಲಿಸುವಂತೆ ಹೇಳಿ ತಾನು ಒಂದು ಟೈರ್ ತೆಗೆದುಕೊಂಡು ಕಾರಿನ ಬದಿಯಲ್ಲಿ ನಿಂತ. ಮೊದಲ ಸೈನಿಕನಿಗೆ ಟೈರ್ ಎಸೆದು ಗಾಯಗೊಳಿಸಿದ. ನಂತರ ಎರಡನೇ ಟೈರ್ ಎಸೆದು ಇನ್ನೊಬ್ಬನನ್ನು ಕೆಳಗುರುಳಿಸಿದ. ಕೇವಲ ಇಬ್ಬರು ಸೈನಿಕರು ಮಾತ್ರ ಉಳಿದಿದ್ದರು. ಆಗ ಕಾರಿನ ವೇಗ ಕಡಿಮೆಯಾಗುತ್ತಿರುವುದನ್ನು ಮೈಕೆಲ್ ಗಮನಿಸಿದ. ಹಿಂತಿರುಗಿ ನೋಡಿದಾಗ ಕರಡಿಯು ಪ್ಯಾರಾಶೂಟ್ ಅನ್ನು ತೆರೆದಿದ್ದು ಅದು ಕಾರನ್ನು ನಿಧಾನಗೊಳಿಸುತ್ತಿದೆ ಎಂದು ಅರಿತ. ತಕ್ಷಣ ಅವನು ಚಾಕುವಿನಿಂದ ಪ್ಯಾರಾಶೂಟ್ ದಾರವನ್ನು ಕತ್ತರಿಸಿದ. ಪ್ಯಾರಾಶೂಟ್ ಗಾಳಿಯಲ್ಲಿ ಹಾರಿ ಉಳಿದ ಇಬ್ಬರು ಸೈನಿಕರ ಮುಖವನ್ನು ಮುಚ್ಚಿತು. ಆದರೆ ಸ್ವಲ್ಪ ದೂರ ಹೋದ ನಂತರ ಜರ್ಮನ್ ಸೈನಿಕರು ಅವರನ್ನು ಹಿಡಿದು ಪ್ರತ್ಯೇಕಿಸಿದರು. ಮೈಕೆಲ್ನ ಸ್ನೇಹಿತ ಅಧಿಕಾರಿ ಇದನ್ನು ತಿಳಿದು ಅವರನ್ನು ರಕ್ಷಿಸಲು ತಕ್ಷಣ ಬಂದು ಸೇರಿದ.